ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದಿಸ್ ಇಸ್ ಯಶಸ್ವಿನಿ ಲೋಕೇಶ್. ಇವತ್ತು ನಾನು ಯಾವ ಹೋಮ್ ರೆಮಿಡಿ ತಗೊಂಡು ಬಂದಿದ್ದೀನಿ ಅಂದರೆ, ಸಾಕಷ್ಟು ಜನರಿಗೆ ತಲೆಯಲ್ಲಿ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರುತ್ತೆ, ಅಂದರೆ ತಲೆ ಹೊಟ್ಟು ಅಂತಾರಲ್ಲ ಅದು. ಹಾಗೆ ತಲೆಯಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆ ಥರ ಆಗೋದು ಮತ್ತು ಇಚ್ಚಿಂಗ್, ಕೆರೆತ ಥರ ಅನಿಸುತ್ತೆ. ನೀವು ತಲೆಗೆ ಸ್ನಾನ ಮಾಡಿ ಒಂದೆರಡು ದಿನ ಆದಮೇಲೆ ನಿಮ್ಮ ತಲೆಯಲ್ಲಿ ಮತ್ತೆ ಬೇಗ ಡ್ಯಾಂಡ್ರಫ್ ಬರೋ ಸಾಧ್ಯತೆ ಇರುತ್ತೆ. ಹಾಗೆ ಬೇಗ ಆಯಿಲಿ ಥರ ಆಗೋಗ್ಬಿಡುತ್ತೆ. ಮತ್ತು ಸ್ಕಾರ್ಫ್ ಮೇಲೆ ತುಂಬ ಇಚ್ಚಿಂಗ್ ಅನಿಸ್ತಾ ಇರುತ್ತೆ ನಿಮಗೆ. ಸೊ ಇಷ್ಟಕ್ಕೂ ನಾನು ಒಂದು ಹೇರ್ ಆಯಿಲ್ನ ತೊಗೊಂಡು ಬಂದಿದ್ದೀನಿ. ಇದನ್ನು ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ 1 ಅವರ್ ಮುಂಚೆ ಅಪ್ಲೈ ಮಾಡಿ. ಸೊ ಆಮೇಲೆ ನೀವು ತಲೆಗೆ ಸ್ನಾನ ಮಾಡಿದ್ರೆ ನಿಜವಾಗ್ಲೂ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಹಾಗೆ ತಲೆಯಲ್ಲಿ ಬರೋ ಆ ಸಣ್ಣ ಸಣ್ಣ ಗುಳ್ಳೆ ಮತ್ತು ಇಚ್ಚಿಂಗ್ ಇರುತ್ತಲ್ಲ, ಅದು ಮಾಯ ಆಗುತ್ತೆ. ಡ್ಯಾಂಡ್ರಫ್ ಬಂದು ನಿಮಗೆ ಈ ಆಯಿಲ್ನ 1 to 3 times ಯೂಸ್ ಮಾಡಾದ್ಮೇಲೆ ಫುಲ್ ತಲೆಯಿಂದ ಹೋಗುತ್ತೆ. ಹಾಗೆ ತಲೆಯಲ್ಲಿ ಕೆಲವ್ರಿಗೆ ಏನಿನ ಸಮಸ್ಯೆ ಇರುತ್ತೆ. ಈ ಹೇರ್ ಆಯಿಲ್ ಅಪ್ಲೈ ಮಾಡೋದ್ರಿಂದ ತಲೆಯಿಂದ ಆ ಏನ್ಗಳು ಕೂಡ ಹೋಗುತ್ತೆ. ಸೊ ಬನ್ನಿ ಫಸ್ಟು ಹೇರ್ ಆಯಿಲ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಬಾಣಲಿಲಿ ನೀವು 2-3 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ತೊಗೊಳ್ಳಿ. ಸೊ 1 ಟೈಮ್ಗೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಪ್ಲೈ ಮಾಡೋಕ್ಕೆ ಅಷ್ಟು ಮಾತ್ರ ಆಯಿಲ್ ತೊಗೊಳ್ಳಿ. ಅಕಸ್ಮಾತ್ ನಿಮಗೆ 4 ಸ್ಪೂನ್ ಬೇಕು ಅಂದರೆ 4 ಸ್ಪೂನ್ ತೊಗೊಳ್ಳಿ. ಕೊಬ್ಬರಿ ಎಣ್ಣೆ ಅಷ್ಟೇ, ಯಾವುದೇ ರೀತಿಯಾದ ಬೇರೆ ಆಯಿಲ್ ಆ್ಯಡ್ ಮಾಡಬೇಡಿ. 1 ಸ್ಪೂನಷ್ಟು ಮೆಂತ್ಯ ಕಾಳು, ಜಾಸ್ತಿ ಮೆಂತ್ಯ ಕಾಳನ್ನು ಹಾಕ್ಕೋಬೇಡಿ, 1 ಸ್ಪೂನ್ ಸಾಕು. ಹಾಗೆ ಒಂದು 4-5 ಕರಿಬೇವು ಸೊಪ್ಪು. ಸೊ ನೀವು ಯಾವುದೇ ತೊಗೋಬೇಕಾದ್ರೂ ಜಾಸ್ತಿ ತೊಗೋಬೇಡಿ. ನಾವು ಇದನ್ನು ಫ್ರೆಶ್ಶಾಗಿ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಒಂದೊಂದೇ ಸ್ಪೂನ್ ಸಾಕು ಮೆಂತ್ಯ ಕಾಳು. ಇದು ಚೆನ್ನಾಗಿ ಕಾಯ್ದ ಮೇಲೆ ಸೋಸ್ಕೊಳ್ಳಿ. ಸೊ ಸೋಸ್ಕೊಳ್ಳೋಕ್ಕಿಂತ ಮುಂಚೆ ನೋಡ್ಕೊಳ್ಳಿ ಎಣ್ಣೆ ತಣ್ಣಗಾಗಿದೆಯಾ ಅಂತ. ಸೊ ಎಣ್ಣೆ ತಣ್ಣಗಾದ್ಮೇಲೆ ಇದಕ್ಕೆ ಮೇಯ್ನ್ ಬಂದು ಟೀ ಟ್ರೀ ಆಯಿಲ್ ಅಂತ ಬರುತ್ತೆ. ಅದನ್ನು ನೀವು 2-3 ಸ್ಪೂನ್ ಹಾಕ್ಕೋಬೇಕಾಗುತ್ತೆ. ಸೊ ಇದಾದಷ್ಟು ನೀವು ಫ್ರೆಶ್ಶಾಗಿ ಯೂಸ್ ಮಾಡಬೇಕು. ಹಾಗೆ ಲೆಮನ್ ಜ್ಯೂಸ್, ಇದಕ್ಕೆ ನಿಂಬೆಹಣ್ಣಿನ ರಸ 2-3 ರಸ. ಇದರಲ್ಲಿ ನೀವು ಟೀ ಟ್ರೀ ಆಯಿಲ್ ಮತ್ತು ನಿಂಬೆ ರಸನ ಮಿಸ್ ಮಾಡೋ ಹಾಗಿಲ್ಲ. ಇವಾಗ ಏರ್ ಆಯಿಲ್ ರೆಡಿ ಆಗಿದೆ. ಆದಷ್ಟು ಈ ಏರ್ ಆಯಿಲ್ನ ಫ್ರೆಶ್ ಆಗಿ ರೆಡಿ ಮಾಡ್ಕೊಳ್ಳಿ. ಜಾಸ್ತಿ ರೆಡಿ ಮಾಡಿ ಇಟ್ಕೊಬೇಡಿ, ಯಾಕೆಂದರೆ ಇದಕ್ಕೆ ನಾವು ಟೀ ಟ್ರೀ ಆಯಿಲ್ನ ಯೂಸ್ ಮಾಡ್ತಾ ಇದ್ವಿ. ಟೀ ಟ್ರೀ ಆಯಿಲ್ ಬಂದು 1 to 3 ಡ್ರಾಪ್ಸ್ ಅಷ್ಟೇ ಹಾಕಬೇಕು. ಈ ಟೀ ಟ್ರೀ ಆಯಿಲ್ ಸ್ಮೆಲ್ಲಿಂದನೇ ನಾನು ಆ ಏನುಗಳು ನಿಮ್ಮ ತಲೆಯಿಂದ ಹೋಗುತ್ತೆ ಅಂತ ಹೇಳಿದ್ದು. ನಾವು ಲೆಮನ್ ಡ್ರಾಪ್ಸ್ 1 to 3 ಯೂಸ್ ಮಾಡಿರೋದ್ರಿಂದ ತಲೆಯಲ್ಲಿರೋ ಒಟ್ಟು ಮತ್ತು ನಿಮ್ಮ ತಲೆ ಕೂದಲು ತುಂಬ ಉದುರುತ್ತಾ ಇದೆ ಅಂದರೆ ಅದು ಕೂಡ ಸ್ಟಾಪ್ ಮಾಡುತ್ತೆ. ಆ್ಯಸ್ ಯೂಶುವಲ್ ಕೊಬ್ಬರೆಣ್ಣೆ ಮತ್ತು ಮೆಂತ್ಯ ಯೂಸ್ ಮಾಡಿರೋದ್ರಿಂದ ಮೆಂತ್ಯ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು, ಅದರಿಂದ ಸಾಕಷ್ಟು ಉಪಯೋಗಗಳಿದೆ. ಈ ಏರ್ ಆಯಿಲ್ ಬಂದು ನೀವು ಕೂದಲಿಗೆ ಅಪ್ಲೈ ಮಾಡೋ ಹಾಗಿಲ್ಲ, ಬರೀ ಸ್ಕಾಲ್ಪಿಗೆ ಮಾತ್ರ ಅಪ್ಲೈ ಮಾಡಬೇಕು. ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಕೂದಲನ್ನ ಚೆನ್ನಾಗಿ ಪಾರ್ಟಿಷನ್ ಮಾಡ್ಕೊಳ್ಳಿ. ಜಸ್ಟ್ ನೀವು ಸ್ಕಾಲ್ಪಿಗೆ ಅಪ್ಲೈ ಮಾಡೋದ್ರಿಂದ ನೀವು ಬೇಕಾದರೆ ಕಾಟನ್ ಎಲ್ಪಿಂದನೂ ಹಚ್ಕೋಬೋದು, ಬಟ್ ನಾನು ಅರ್ಧ ಆಯಿಲ್ ಕಾಟನಲ್ಲೇ ಹೋಗುತ್ತೆ ಅಂದ್ಬಿಟ್ಟು ಕೈಯಿಂದನೇ ಅಪ್ಲೈ ಮಾಡ್ತಾ ಇದ್ದೀನಿ. ಹೀಗೆ ಪಾರ್ಟಿಷನ್ ಮಾಡ್ಕೊಂಡು ಸ್ಕಾಲ್ಪಿಗೆ ಮಾತ್ರ ಅಪ್ಲೈ ಮಾಡಿ. ಸ್ಕಾಲ್ಪಿಗೆ ಅಪ್ಲೈ ಮಾಡಾದ್ಮೇಲೆ 1 to 3 minutes ಮಸಾಜ್ ಕೊಟ್ಬಿಟ್ಟು ಒಂದು ½ an hour ಇಂದ 1 hour ಬಿಟ್ಬಿಡಿ. ಹೀಗೆ ಈ ರೀತಿ ಸ್ಕಾಲ್ಪಿಗೆ ಮಾತ್ರ ಮಸಾಜ್ ಮಾಡಿ. ಈ ಹೇರ್ ಆಯಿಲ್ನ ನೀವು ವಾರದಲ್ಲಿ ಇಷ್ಟೇ ಸತಿ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನೀವು ಯಾವಾಗ ತಲೆಗೆ ಸ್ನಾನ ಮಾಡ್ತೀರಾ ಅವಾಗೆಲ್ಲ ಒಂದು ಅರ್ಧ ಗಂಟೆ 1 hour ಮುಂಚೆ ಅಪ್ಲೈ ಮಾಡಿ ಸ್ನಾನ ಮಾಡ್ಕೋಬೋದು. ನಾನು ಸ್ಕಾಲ್ಪಿಗೆ ಮಾತ್ರ ಅಪ್ಲೈ ಮಾಡಿದ್ದೀನಿ, ಏರ್ಸಿಗೆ ಅಪ್ಲೈ ಮಾಡಿಲ್ಲ. ಈ ಏರ್ ಆಯಿಲ್ ಬಂದು ನಿಮ್ಮ ಡ್ಯಾಂಡ್ರಫ್ನ ಕಮ್ಮಿ ಮಾಡೋದು ಅಲ್ಲದೆ ನಿಮ್ಮ ತಲೆಯಲ್ಲಿರೋ ಇಚ್ಚಿಂಗ್ ಎಲ್ಲನೂ ಕಮ್ಮಿ ಮಾಡುತ್ತೆ. ಹಾಗೆ ನಿಮಗೆ ಹೇರ್ ಗ್ರೋತಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ನಿಮ್ಮ ಕೂದಲೇನಾದ್ರು ತುಂಬ ಸಣ್ಣ ಇತ್ತು, ವಾಲ್ಯೂಮ್ ಕಮ್ಮಿ ಇತ್ತು ಅಂದರೆ ಅದನ್ನು ಕೂಡ ಜಾಸ್ತಿ ಮಾಡುತ್ತೆ.
ಈ ಹೇರ್ ಆಯಿಲ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹಾಗೆ ನೀವು ಇದನ್ನ ಟ್ರೈ ಕೂಡ ಮಾಡಿ, ನಿಜವಾಗ್ಲೂ ರಿಸಲ್ಟ್ಸ್ ಸಿಗುತ್ತೆ. ನಿಮ್ಗೆ ಏನಾದ್ರು ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ರೆ ನಿಜವಾಗ್ಲೂ ಈ ಹೇರ್ ಆಯಿಲ್ 100% ವರ್ಕ್ ಆಗುತ್ತೆ. ಸೊ ಟ್ರೈ ಮಾಡೋದ್ ಮಾತ್ರ ಮಿಸ್ ಮಾಡಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋನ ಶೇರ್ ಕೂಡ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.